ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಅಂಬೇಡ್ಕರ್ ವಸತಿ ನಿಲಯದ 5 ವಿದ್ಯಾರ್ಥಿಗಳು ಅಸ್ತವ್ಯಸ್ತ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಮೆಹಬೂಬ್ ನಿವೃತ್ತಿ ಸನ್ಮಾನ. ಮಾರ್ಚ್ 1ರಿಂದ 6ರವರೆಗೆ ಶ್ರೀ ಗುರು ಸಾರ್ವಭೌಮರ 430ನೇ ವರ್ಧಂತಿ ಮಹೋತ್ಸವ. ಮನಸ್ಸಿನ ದುಗುಡ ಕಳೆಯಲು ಸಂಗೀತ ಸಹಕಾರಿ, ಶಾಶ್ವತಯ್ಯ ಮುಕುಂದಿ ಮಠ್ ಅಭಿಮತ. ಸೃಜನಶೀಲ ಬರವಣಿಗೆಗೆ ಕಮ್ಮಟ ಪೂರಕ, ಶಂಕರ್ ದೇವರು ಹಿರೇಮಠ್. ವಾರ್ತೆಗಳ ವಿವರ. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಊಟ ಮಾಡದೆ ಪ್ರತಿಭಟನೆ ನಿರತ ಕಾರಣ 5 ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾದ ಘಟನೆ ಇಂದು ಶುಕ್ರವಾರ ಮಧ್ಯಾಹ್ನ ನಡೆದಿದೆ. ವಿದ್ಯಾರ್ಥಿಗಳಾದ ದೇವರಾಜ್, ಚಂದ್ರಶೇಖರ್, ಹುಸೇನಪ್ಪ, ವೆಂಕಟೇಶ್, ಪ್ರಭು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಸುಮಾರು ದಿನಗಳಿಂದ ಹಾಸ್ಟೆಲ್ ವ್ಯವಸ್ಥೆ ಹಾಳಾಗಿದ್ದು ಸರಿಪಡಿಸಲು ಅನೇಕ ಸಾರಿ ಮನವಿ ಮಾಡಿದರೂ ವಾರ್ಡನ್ ಸೋಮಶೇಖರ್ ನಿರ್ಲಕ್ಷ್ಯ ತೋರುತ್ತಿದ್ದು, ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಇಂದು ಊಟ ಮಾಡದೆ ಪ್ರತಿಭಟನೆಗೆ ಇಳಿದ ಕಾರಣ ಅಸ್ತವ್ಯಸ್ತಗೊಂಡಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾಗಿ 2 ಗಂಟೆ ಕಳೆದರೂ ಸಂಬಂಧಿಸಿದ ಯಾವ ಅಧಿಕಾರಿಗಳು ಕೂಡ ಇತ್ತ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದು ಖಂಡನೀಯ. ವಸತಿ ನಿಲಯದ ಅಡುಗೆ ಕೋಣೆ ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ, ಗ್ರಂಥಾಲಯ ಶುಚಿಯಾದ ಅಡುಗೆ ಇರದೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಪ್ರವೃತ್ತಿ ಬೆಳೆಸಿಕೊಂಡಿರುವುದು ಸರಿಯಾದ ಕ್ರಮವಲ್ಲ. ಸರ್ಕಾರಿ ಸಂಬಳ ಪಡೆದು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು ಅಕ್ಷಮ್ಯ ಅಪರಾಧ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡರು. ಈ ವೇಳೆ ಅಂಬೇಡ್ಕರ್ ವಸತಿ ನಿಲಯದ ಅನೇಕ ವಿದ್ಯಾರ್ಥಿಗಳು ಇದ್ದರು. ಅದು ಏನಿದೆ ಸರ್, ಗ್ರಂಥಾಲಯ ಆಗಿರ್ಬೋದು, ಅಲ್ಲಿನ ಕೊಠಡಿಯ ಸೃಜನಶೀಲತೆ ಅಂದರೆ ಕೊಠಡಿಗಳ ಏನಿದೆ ಅಂದರೆ ಸರ್, ಎಲ್ಲಂದ್ರಲ್ಲಿ ಔಟರ್ಸ್ ಬಂದು ಏನು ಇದು ಮಾಡಿದ್ರು ತಾವು ನೈಟ್ ಒಬ್ಬರು ವಾಚ್ಮೆನ್ ಇರಲ್ಲ. ಇನ್ನೊಂದು ಬಂದ್ಬಿಟ್ಟು ಅಡುಗೆ ರೂಮ್ ಅಂತ ಕೊಳಿಸೋದಾಗಿವೆ. ಮತ್ತು ಪುಸ್ತಕಗಳಂತ 2022 ಪುಸ್ತಕಗಳನ್ನು ಈಗ ತಗೊಳ್ರಿ ಓದ್ರಿ ಅಂತ ನಾವು ಪ್ರೆಷರ್ ಮಾಡೋದಕ್ಕೆ ಇವತ್ತು ತಗೊಳ್ರಿ ಓದಿರಿ ಅಂತ ಕೊಡ್ತಾ ಇದ್ದಾರೆ. 2 ವರ್ಷದಿಂದ ಲೈಬ್ರರಿ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೇಳಿದ್ರು ಹಾಸ್ಟೆಲಲ್ಲಿ ಇದ್ಬಿಟ್ಟು ಲೈಬ್ರರಿ ಇಲ್ಲ ಅಂದರೆ ಹೆಂಗೆ ಸರ್? ಹೌದಲ್ವ? ಈಗ ಲೈಬ್ರರಿ ಇದ್ರೇ ಹುಡುಗರು ಹಾಸ್ಟೆಲಲ್ಲಿ ಊರಿಂದ ಅಡ್ಡಾಡೋಕೆ ಇದಾಗುತ್ತೆ ಅಂತೇಳಿ ದೂರಿಂದ ಸುಮಾರು 40-50 ಕಿಲೋಮೀಟ್ರಿಂದ ದೂರಿಂದ ಹುಡುಗರು ಇಲ್ಲಿ ಹಾಸ್ಟೆಲ್ ಬಂದು ಉಳ್ಕೊಂಡು ಓದಬೇಕು, ಚೆನ್ನಾಗಿ ಭವಿಷ್ಯ ಕಟ್ಕೊಳ್ಬೇಕಂತ ಬಂದಿದ್ದಾರೆ ಸರ್. ಇವರು ಈ ರೀತಿ ಮಾಡೋದು ಸರಿನಾ ಸರ್? ನಿಮ್ಮ ಹೆಸರು? ವೀರೇಶ್ ಅಂತ. ಹಾಸ್ಟೆಲಾಗಿರ್ತಾರೆ? ಹಾಸ್ಟೆಲ್ ಡಿಗ್ರಿ ಓದ್ತಾರೆ? ಪರ್ಸನ್ ಸರ್. ಯಾವ ಊರು? ಸಾಲ್ಮುಂಡಿ ಸರ್. ಯಾರು ಬರಲಿ ನಮ್ಮ ಸೌಲಭ್ಯ ನನಗೆ ದೊರಕತನ ನಾವು ನಿಲ್ಲಿಸಲ್ಲ ಸರ್, ಅಷ್ಟೇ. ಊಟನೇ ಮಾಡಲ್ಲ, ಅದು ನಮ್ಮ ಸಾವಾದರೂ ಸರಿ. ತಾಲೂಕಿನ ಕಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಮೆಹಬೂಬ್ ಅವರು ನಿವೃತ್ತಿಯ ಅಂಗವಾಗಿ ಕಲ್ಲೂರು ಗ್ರಾಮದ ನಾಗರಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪಾಲಕರಿಂದ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಮುಖ್ಯ ಗುರು ಮೆಹಬೂಬ್ ಅವರು ಪಗಡದಿನ್ನಿ ವಲಯದ ಎಲ್ಲ ಗುರು ವೃಂದದವರ, ವಿದ್ಯಾರ್ಥಿಗಳ, ಪಾಲಕರ ಮತ್ತು ಗ್ರಾಮದ ನಾಗರಿಕರು ಗೌರವಿಸುವ ಪ್ರವೃತ್ತಿ ಬೆಳೆಸಿಕೊಂಡವರು. ಇವರು ತಮ್ಮ ಶಾಂತ ಸ್ವಭಾವ ಮತ್ತು ತಾಳ್ಮೆಯಿಂದ ಎಲ್ಲರನ್ನೂ ಪ್ರೀತಿಸುವ ಮನೋಭಾವನೆಯಿಂದ ಗ್ರಾಮದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇಂತಹ ಗುರುಗಳನ್ನು ಪಡೆಯುವುದಕ್ಕೆ ವಿದ್ಯಾರ್ಥಿಗಳೇ ಧನ್ಯರು ಎಂದು ಗ್ರಾಮದ ಮುಖಂಡ ಬಸವಂತರಾಯಗೌಡ ಕಲ್ಲೂರು ತಿಳಿಸಿದ್ದಾರೆ. ಈ ವೇಳೆ SDMC ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಶಿಕ್ಷಕರು ಅಭಿನಂದನೆ ತಿಳಿಸಿದ್ದಾರೆ. ಕಲ್ಲೂರು ಗ್ರಾಮದ ಯುವಕರು ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಗುರು ಸಾರ್ವಭೌಮರ 430ನೇ ವರ್ಧಂತಿ ಉತ್ಸವದ ಅಂಗವಾಗಿ ಮಾರ್ಚ್ 1ರಿಂದ 6ರವರೆಗೆ 6 ದಿನಗಳ ಕಾಲ ಹಲವು ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ನಡೆಯಲಿವೆ ಎಂದು ಶ್ರೀ ಮಠದ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೀ ಸುಬದೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆಜ್ಞಾನುಸಾರ ಶ್ರೀ ಗುರುರಾಯರ ಪಟ್ಟಾಭಿಷೇಕೋತ್ಸವ ಪ್ರಯುಕ್ತ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ, ಪಂಚಾಮೃತ, ಪಾರಾಯಣ, ಹಸ್ತದೋಕ, ಮಹಾಮಂಗಳಾರತಿ, ವಿವಿಧ ಮಹಿಳಾ ಭಜನಾ ಮಂಡಳಗಳಿಂದ ಕೋಲಾಟ ಸ್ಪರ್ಧೆ, ಡಾಕ್ಟರ್ ಮಧುಮತಿ ದೇಶಪಾಂಡೆ ಅವರಿಂದ ಶ್ರೀ ಗೋಪಾಲದಾಸರು ಕಂಡ ಶ್ರೀ ಗುರುರಾಜರು ಉಪನ್ಯಾಸ. ಪ್ರತಿದಿನ ಸಂಜೆ 5:30ಕ್ಕೆ ವಿವಿಧ ಭಜನಾ ಮಂಡಳಗಳಿಂದ ಭಜನೆಗಳು ನಡೆಯಲಿವೆ. ರವಿವಾರ ವಿಶೇಷ ಸಂವಾದ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಗುರುರಾಜದಾಸರು, ಶ್ರೀ ಮಧುಸೂದನ್ ರಾವ್ ಹಾಗೂ ಶ್ರೀ YV ಗುಂಡರಾವ್ ಬೆಂಗಳೂರು ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಸೋಮವಾರ ಸಂಜೆ ಸಿಂಧನೂರಿನ ವಿಜಯ ಬದಿ ಹಾಗೂ ರಾಘವೇಂದ್ರ ಬದಿ ಇವರಿಂದ ಕೊಳಲು ವಾದನ, ನಂತರ ಪ್ರವಚನ ಶ್ರೀ ಗುರುರಾಜದಾಸರು ಇವರಿಂದ ವಿಷಯ ಶ್ರೀ ಹರಿಕಥಾಮೃತ ಸಾರದಲ್ಲಿ ಉಪಾಸನಾ ಭಾಗ ನಡೆಯಲಿದೆ. ಮಂಗಳವಾರ ಸಂಜೆ ಪ್ರವಚನ ಶ್ರೀ ಗುರುರಾಜದಾಸರು ಬೆಂಗಳೂರು ಇವರಿಂದ, ಬುಧವಾರ ಸಂಜೆ ದಾಸವಾಣಿ ಶ್ರೀ ಜಗನ್ನಾಥ್ ದೇಸಾಯಿ ಜಮಖಂಡಿ ಹಾಗೂ ಸಂಗಡಿಗರಿಂದ ನಡೆಯಲಿದೆ. ಗುರುವಾರ ಬೆಳಗ್ಗೆ 6ಕ್ಕೆ ಅಭಿಷೇಕ, 7ಕ್ಕೆ ಪಂಚಾಮೃತ, ನಂತರ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಹೋಮ, 8:30ಕ್ಕೆ ಹೋಮದ ಪೂರ್ಣಾಹುತಿ, ಬೆಳಗ್ಗೆ 11ಕ್ಕೆ ಹಸ್ತೋದಕ,
ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕರಿಗೆ ಮಹಾಪ್ರಸಾದ ಇರುತ್ತದೆ. ಸಾಯಂಕಾಲ 7ಕ್ಕೆ ರಥೋತ್ಸವ, ಸ್ವಸ್ತಿ ವಾಚನ ಹಾಗೂ ಮಹಾಮಂಗಳಾರತಿ ಆರೋಗ್ಯ, ಆಯುಷ್ಯ, ನೆಮ್ಮದಿ, ಭಾಗ್ಯ, ಸೌಭಾಗ್ಯಗಳನ್ನು ಅನಂತವಾಗಿ ಕರುಣಿಸುವ ಪರಮಗುರುಗಳ ವರ್ಧಂತಿ ಉತ್ಸವದ ಪರಮ ಪುಣ್ಯಕರ ಪರ್ವಕಾಲದ ಈ ಶುಭ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲು ಪತ್ರಿಕಾ ಪ್ರಕಟಣೆ ಮೂಲಕ ಮನವಿ ಮಾಡಿದ್ದಾರೆ. ಸಿಂಧೂರಿನ ರಾಘವೇಂದ್ರ ಸ್ವಾಮಿ ಭಕ್ತರ ಎಲ್ಲ ಜನಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು. ಗುರು ಸಾರ್ವಭೌಮರ 430ನೇ ವರ್ಧಂತಿ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನೀವು ಆಚರಿಸ್ತಾ ಇರುವಂಥ ವಿಷಯ ಕೇಳಿ ಭಾಳ ಸಂತೋಷ ಆಯಿತು. ಎಷ್ಟು ಸಂತೋಷ ಆಯಿತು ಅಂದರೆ ನನಗೂ ಆ ಉತ್ಸವದಲ್ಲಿ ಭಾಗಿಯಾಗಬೇಕು ಅನ್ನೋಷ್ಟು ಸಂತೋಷ ಆಗಿದೆ. ಹಾಗಾಗಿ 2ನೇ ದಿವಸ ಅಂದರೆ 2ನೇ ತಾರೀಕು ನಾನು ನಮ್ಮ ಸ್ನೇಹಿತರು ಮಧುಸೂದನ್ ಅವರು ಮತ್ತು ಪೂಜ್ಯರಾದ ಗುರುರಾಜ್ ದಾಸರ ಜೊತೆಯಲ್ಲಿ ಬಂದು ಒಂದು ವಿಶೇಷ ಸಂವಾದ ಕಾರ್ಯಕ್ರಮ, ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅನ್ನೋ ವಿಷಯದಲ್ಲಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಭಾಗ್ಯ ರಾಯರು ನಮಗೆ ಕರುಣಿಸಿದ್ದಾರೆ. ಹಾಗಾಗಿ ಅಲ್ಲಿಗೆ ಬರ್ತಾ ಇದ್ದೀನಿ ನಿಮ್ಮನ್ನೆಲ್ಲ ದರ್ಶನಕ್ಕೆ. ಎಲ್ಲರೂ ಬಂದು ನಮ್ಮನ್ನು ಕಾರ್ಯಕ್ರಮದಲ್ಲಿ ಹರಸಬೇಕಾಗಿ. ಮನಸ್ಸಿನ ದುಗುಡ ಕಳೆಯಲು ಸಂಗೀತ ಸಹಕಾರಿ. ಮನಸ್ಸು ಉಲ್ಲಾಸಗೊಂಡು ಪ್ರಸನ್ನವಾಗುತ್ತದೆ. ಇದರಿಂದಾಗಿ ಸದಾ ಮನುಷ್ಯ ಉತ್ಸಾಹಭರಿತನಾಗಿ ಸಕಾರಾತ್ಮಕ ಆಲೋಚನೆಗಳಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ಹಿರಿಯ ಸಾಹಿತಿ ಹಾಗೂ ಸಂಶೋಧಕರಾದ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿಮಠ್ ಹೇಳಿದರು. ನಗರದ ಬ್ರಾಹ್ಮಣರ ಓಣಿಯ ಶ್ರೀರಾಮ ಮಂದಿರದ ಆವರಣದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಸಂಸ್ಕಾರ ಭಾರತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂಗೀತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು, ಸಂಗೀತಕ್ಕೆ ಒಂದು ಚೇತನ ಶಕ್ತಿ ಇದೆ. ಸಾಹಿತ್ಯ ಮತ್ತು ಸಂಗೀತ ಎರಡೂ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಸಂಗೀತದಲ್ಲಿ ಸಾಹಿತ್ಯ ಇರಬೇಕು, ಅಂದರೆ ಮಾತ್ರ ಸಂಗೀತಕ್ಕೆ ಮಾಧುರ್ಯ ಬರಲು ಸಾಧ್ಯ. ಸಾಹಿತ್ಯಕ್ಕೆ ಸಂಗೀತದ ಹೊಳಪು ಬಂದರೆ ಮಾತ್ರ ಕೇಳಲು ಇಂಪು, ಮನಸ್ಸಿಗೆ ತಂಪು ಎಂದು ವಿಶ್ಲೇಷಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ಎಸ್.ವಿ. ಪಾಟೀಲ್ ಮಾತನಾಡಿ, ಪ್ರತಿಯೊಂದು ಮತ್ತು ಪ್ರತಿಯೊಬ್ಬರಲ್ಲಿ ಶಿವನಿದ್ದಾನೆ. ಸರ್ವಂ ಶಿವಂ ಮಯಂ ಎಂಬುದು ಸಾರ್ವತ್ರಿಕ ಸತ್ಯವಾಗಿದೆ. ಶಿವನಿಲ್ಲದ ಸ್ಥಳವಿಲ್ಲ, ಶಿವ ಎಲ್ಲೆಲ್ಲೂ ಇರುವನು. ಶಿವನ ಜಾಗರಣ ನಿಮಿತ್ತ ಸಂಸ್ಕಾರ ಭಾರತಿಯವರು ಹಮ್ಮಿಕೊಂಡಿರುವ ಸಂಗೀತ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು. ಸಂಸ್ಕಾರ ಭಾರತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಣ್ಣ ಜೋಶಿ, ಪತ್ರಕರ್ತರು ಮತ್ತು ವಕೀಲರಾದ ಪ್ರಹ್ಲಾದ್ ಗುಡಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಮಿತಿ ಸದಸ್ಯ ನರಸಿಂಹಾಚಾರ್ಯ ಪುರೋಹಿತ್, ವೇದಮೂರ್ತಿ ರಾಮಕೃಷ್ಣ ಆಚಾರ್ಯ ಗೋನ್ವಾರ್, ಸಾಮಾಜಿಕ ಕಾರ್ಯಕರ್ತ ಭೀಮಸೇನ್ ಜಾಗೀರ್ದಾರ್ ಮಾತನಾಡಿದರು. ನಗರಸಭೆ ಸದಸ್ಯ ಚಂದ್ರಶೇಖರ್ ಮೈಲಾರ್, ಬಸವ ಕೇಂದ್ರದ ಕಾರ್ಯದರ್ಶಿ ಬಸವರಾಜ ಹುಲಿಹೈದರ್, ರೌಡ್ಕುಂದ ಶ್ರೀ ಲಕ್ಷ್ಮೀ ಬಂಡೆ ರಂಗನಾಥ್ ಪ್ರತಿಷ್ಠಾನದ ಅಧ್ಯಕ್ಷ ರಾಘವೇಂದ್ರರಾವ್ ಕುಲಕರ್ಣಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ವಿಚಾರಣಕರ್ತ ರಾಘವೇಂದ್ರರಾವ್ ಕುಲಕರ್ಣಿ ಇವರಿಗೆ ನಿರಂತರ ಸಾಮಾಜಿಕ ಸೇವೆ ಪರಿಗಣಿಸಿ ಸಂಸ್ಕಾರ ಭಾರತಿ ವತಿಯಿಂದ ಸನ್ಮಾನಿಸಲಾಯಿತು. ಶ್ರೀರಾಮ ಮಂದಿರದ ಅರ್ಚಕ ಸುಬ್ಬಶಾಸ್ತ್ರಿ, ತಾಲೂಕು ಬ್ರಾಹ್ಮಣ ಸಮಾಜ ಅಧ್ಯಕ್ಷ, ನಗರ ಯುವ ಘಟಕದ ಕಾರ್ಯದರ್ಶಿ ಪ್ರಹ್ಲಾದ್ ಕುಲಕರ್ಣಿ, ಪುರೋಹಿತ ಹನುಮಂತಾಚಾರ್ಯ ಮಸ್ಕಿ ಪಾಲ್ಗೊಂಡಿದ್ದರು. ವಿಶೇಷವಾಗಿ ಸಂಗೀತ ಆಸಕ್ತರ ಒತ್ತಾಯದ ಮೇರೆಗೆ ನಗರಸಭಾ ಸದಸ್ಯ ಚಂದ್ರಶೇಖರ್ ಮೈಲಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಕೇಳುಗರನ್ನ ಮತ್ತೊಂದು ಲೋಕಕ್ಕೆ ಕರೆದೊಯ್ದವು. ಹಿಂದೂಸ್ತಾನಿ ಗಾಯಕರಾದ ಸಿದ್ದಲಿಂಗಯ್ಯ ಹಿರೇಮಠ್, ವಿಜಯ್ ಕುಮಾರ್ ಹಾಗೂ ಪುಟ್ಟರಾಜ್ ಮೋತಿ ಅವರಿಂದ ಗಾಯನ ಕೇಳುಗರ ಮನಸೂರೆಗೊಂಡಿತು. ಬಾಲ ಕಲಾವಿದ ಕುಮಾರ್ ವಿರಾಟಬದಿ ಅವರ ಕೊಳಲು ವಾದನ ಹಾಗೂ ಕುಮಾರಿ ಹರಿಪ್ರಿಯ ಉಪ್ಪಳ ಅವರ ಸಂಗೀತ ಪ್ರೇಕ್ಷಕರನ್ನು ಉಬ್ಬೇರಿಸುವಂತೆ ಮಾಡಿತು. ವಾದಕ ಕುಮಾರ್ ವಿರಾಟಬದಿ ಶ್ರೀ ಗುರು ಪುಟ್ಟರಾಜ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿ ವೃಂದದಿಂದ ದಾಸವಾಣಿ ಹಾಗೂ ವಚನ ಗಾಯನ ನಡೆಯಿತು. ಇವರಿಗೆ ಮಹಾಂತಯ್ಯ ಸ್ವಾಮಿ ಗೋನ್ವಾರ್, ಶರಣಯ್ಯ ಸ್ವಾಮಿ ಹಿರೇಮಠ್ ಹಾರ್ಮೋನಿಯಂ ಸಾಥ್ ನೀಡಿದರು. ಶಾಂತವೀರಯ್ಯ ಸ್ವಾಮಿ ದಿಲ್ ರುಬಾ, ಬಸವರಾಜ್ ಮೋತಿ ಹಾಗೂ ವಿಜಯ್ ಕುಮಾರ್ ಪಿ ಬದಿ ತಬಲ ಸಾಥ್ ನೀಡಿದರು. ಕಾರ್ಯಕ್ರಮವನ್ನು ಸಂಸ್ಕಾರ ಭಾರತಿ ಜಿಲ್ಲಾ ಸಹ ಕಾರ್ಯದರ್ಶಿ ವಾಸುದೇವ್ ಆಚಾರ್ಯ ಉಪ್ಪಳ ನಿರೂಪಿಸಿದರು. ಮಸ್ಕಿ ತಾಲೂಕಿನ ಮಟ್ಟೂರು ತಾಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು, ರಾಯಚೂರು ಹಾಗೂ ಚೆಲುವ ಚಿಣ್ಣರು ಮಕ್ಕಳ ತ್ರೈಮಾಸಿಕ ಸಾಹಿತ್ಯ ಪತ್ರಿಕೆ ಸಂಯುಕ್ತಾಶ್ರಯದಲ್ಲಿ ನಡೆದ ಮಕ್ಕಳ ಕಾವ್ಯ ಕಮ್ಮಟ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳ ಸಾಹಿತಿಗಳಾದ ಶಂಕರ್ ದೇವರ್ ಹಿರೇಮಠ್ ಮಾತನಾಡಿದರು. ಮಕ್ಕಳ ಕಾವ್ಯ ಕಮ್ಮಟಗಳು ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಕೌಶಲ್ಯವನ್ನು ಬೆಳೆಸುವ ಜೊತೆಗೆ ಸೃಜನಶೀಲ ಬರವಣಿಗೆಗೆ ಕಾವ್ಯ ಕಮ್ಮಟಗಳು ಪೂರಕವಾಗುತ್ತವೆ. ಮಕ್ಕಳಲ್ಲಿ ಓದುವ ಅಭಿರುಚಿ ಹಾಗೂ ಬರವಣಿಗೆ ಕೌಶಲ್ಯ ಹೆಚ್ಚಾಗುವಂತೆ ಮಾಡುವಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಾಲ ಸಾಹಿತಿಗಳ ಸಂಖ್ಯೆ ಹೆಚ್ಚಾಗಲು ಕಮ್ಮಟಗಳ ಪಾತ್ರ ಮಹತ್ವದ್ದು ಎಂದು ಹೇಳಿದರು. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಿಗೆ ಬಂದು ತಮ್ಮ ದುಡಿಮೆ ಹಣದಲ್ಲಿ ಮಕ್ಕಳಿಗಾಗಿ ಕಾವ್ಯ ಕಮ್ಮಟಗಳನ್ನು ಏರ್ಪಡಿಸಿ ಶಾಲೆಯ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ನೀಡಿದ ಶಂಕರ್ ದೇವರ ಹಿರೇಮಠ ಅವರು ಮಕ್ಕಳ ಬಗ್ಗೆ ಅವರು ಹೊಂದಿರುವ ಕಾಳಜಿ ಶ್ಲಾಘನೀಯ ಎಂದು ಮುಖ್ಯ ಗುರುಗಳಾದ ಸುಗರೇಶ್ ಅವರು ಹೇಳಿದರು. ಈ ವೇಳೆ ಶಾಲಾ ಗ್ರಂಥಾಲಯಕ್ಕೆ 2100 ರೂಪಾಯಿ ಮೌಲ್ಯದ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಉಚಿತವಾಗಿ ನೀಡಲಾಯಿತು. ಕಮ್ಮಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಹಾಗೂ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು.
ಕಾರ್ಯಕ್ರಮದ ಮುಖ್ಯ ಗುರುಗಳಾದ ಸುಗುರೇಶ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಲಕ್ಷ್ಮಿ ಪ್ರಾರ್ಥನೆ ಹಾಗೂ ಶಿಕ್ಷಕ ರವಿಚಂದ್ರ ಅವರು ನಿರೂಪಣೆ ಮಾಡಿದರು. ಕಾವ್ಯ ಕಮ್ಮಟ ಕಾರ್ಯಕ್ರಮ ಶಾಲೆಯಲ್ಲಿ ಈಗ ನಿಮ್ಮ ಸುರೇಶ್ ಸರ್ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಕ್ಕಳಿಗಾಗಿ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬೆರಳಿಕೆಯ ಮಕ್ಕಳ ಪತ್ರಿಕೆಗಳು ಬರ್ತಾ ಇದಾವೆ. ಚಿನ್ನರ ಚಾವಣಿಯನಂತ ಒಂದು ಪತ್ರಿಕೆನೂ ಸಹಿತ ಒಂದು ಆ ಪತ್ರಿಕೆ ನಡೆಸ್ತಾ ಇರೋದು ನಿಮ್ಮ ಶಾಲೆ ಮುಖ್ಯ ಗುರುಗಳಾಗಿರುವಂತಹ ಸುರೇಶ್ ಸರ್ ಅವರು. ಬಹಳಷ್ಟು ಪತ್ರಿಕೆಗಳದಾವ. ಸ್ಪರ್ಧಾ ಚೈತ್ರ, ಸ್ಪರ್ಧಾ ವಿಜೇತ, ಸ್ಪರ್ಧಾ ವಿಜಯ, ಆಮೇಲೆ ಕರ್ಮವೀರ, ಮಂಗಳ ಅಂತೇಳಿ ಬಹಳಷ್ಟು ಪತ್ರಿಕೆಗಳು ದೊಡ್ಡವರಿಗಾಗಿ ಸಿಗ್ತಾವ ಮಾರುಕಟ್ಟೆಗೆ. ಆದ್ರೆ ಮಕ್ಕಳಿಗಾಗಿ ಪತ್ರಿಕೆಗಳು ಬಹಳ ಕಡಿಮೆ. ಹಾಗಾಗಿ ಮಕ್ಕಳು ನೀವು ಬರೆದಿರಂತ ಕವಿತೆಗಳನ್ನ, ಚುಟುಕುಗಳನ್ನ, ಚಿತ್ರಗಳನ್ನ, ಕಥೆಗಳನ್ನ ಅವನ್ನೆಲ್ಲ ಒಂದು ಕಡೆ ಒಟ್ಟಾಗಿ ಸೇರಿಸಿ ಅದನ್ನ ಒಂದು ಪತ್ರಿಕೆಗಳನ್ನ ಮಾಡಿ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ, ನೀವು ಬರೆದಿರೋ ಚಿತ್ರಗಳನ್ನ ಪ್ರಕಟಿಸ್ತಾರೆ. ಹಂಗೆ ನಮ್ಮ ರಾಜ್ಯದಲ್ಲಿ 36 ಪತ್ರಿಕೆಗಳದಾವ. ಮಕ್ಕಳಿಗಾಗಿ ಬರ್ತಿರೋಂಥ ಶಾಲಾ ಪತ್ರಿಕೆಗಳು 36 ಪತ್ರಿಕೆಗಳದಾವ. 36 ಪತ್ರಿಕೆಗಳಲ್ಲಿ ನಿಮ್ಮ ಶಾಲೆಯಿಂದ ಬರ್ತಿರೋಂಥ ಸರ್ ಅವರು ಸಂಪಾದಕತ್ವದಲ್ಲಿ ಬರ್ತಿರುವಂತ ಚಿನ್ನರ ಚಾವಣಿಯನ ಅಂತ ಒಂದು ಪತ್ರಿಕೆನೂ ಒಂದು. ಹಾಗಾಗಿ ಸರ್ ಅವರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದಾರ. ಆಮೇಲೆ ಶಾಲೆಗಳಲ್ಲಿ ಸಹ ಎಷ್ಟೊಂದು ಕೆಲಸ ಮಾಡ್ಯಾರ. ಹಾಗಾಗಿ ಶಾಲೆ ನೋಡ್ಬೇಕು ಅಂತ ಬಹಳ ಒಂದು ವರ್ಷದಿಂದ ಹೇಳಕತ್ತಿದ್ದೆ ನಾನು. ಆದ್ರೂ ಶಾಲೆ ನೋಡ್ಬೇಕಲ್ಲ, ಜೊತೆಗೆ ಹುಡುಗರಿಗೆ ಏನಾರ ಒಂದು ಮಾಡಬೇಕು ಅಂತೇಳಿ ಇವತ್ತು ನಾವು ಮಕ್ಕಳ ಕಾವ್ಯ ಕಮ್ಮಟ ಇವತ್ತು ಮಾಡಿದ್ದೀವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬೇಡ್ಕರ್ ವಸತಿ ನಿಲಯದ 5 ವಿದ್ಯಾರ್ಥಿಗಳು ಅಸ್ತವ್ಯಸ್ತ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಮೆಹಬೂಬ್ ನಿವೃತ್ತಿ ಸನ್ಮಾನ. ಮಾರ್ಚ್ 1ರಿಂದ 6ರವರೆಗೆ ಶ್ರೀ ಗುರು ಸಾರ್ವಭೌಮರ 430ನೇ ವರ್ಧಂತಿ ಮಹೋತ್ಸವ. ಮನಸ್ಸಿನ ದುಗುಡ ಕಳೆಯಲು ಸಂಗೀತ ಸಹಕಾರಿ, ಶಾಶ್ವತಯ್ಯ ಮುಕುಂದಿಮಠ್ ಅಭಿಮತ. ಸೃಜನಶೀಲ ಬರವಣಿಗೆಗೆ ಕಮ್ಮಟ ಪೂರಕ, ಶಂಕರ್ ದೇವರು ಹಿರೇಮಠ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.